ಎಲ್ರಿಗೂ ನಮಸ್ತೆ. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಸಂತೋಣನ್ಗೆ. ಯಾಕಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ದುಡುಗನ್ನ ಕರ್ಕೊಬಂದು ಹೀರೋ ಈ ಮಾಡು ಅಂತ ಹೇಳ್ತಾರಲ್ಲ, ಫಸ್ಟ್ ಥ್ಯಾಂಕ್ಸ್ ಸಂತೋಣನ್ಗೆ ಹೇಳ್ಬೇಕು. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಹೀರೋ ಅಂದ್ರೆ ಫುಲ್ ಆಗಿರ್ಬೇಕು, ಈಗಿರ್ಬೇಕು ಅಂತಂದ್ರು. ಸಂತೋಣ ಫಸ್ಟ್ ಮೀಟಲ್ಲಿ ಹೇಳಿದ್ರು 1 ವೀಕ್ ಟೈಮ್ ಕೊಡಿ ಅಂದ್ರು. ಓಕೆ ಸರ್, ನೆಕ್ಸ್ಟ್ ಯಾವಾಗ ಸಿಗ್ಲಿ, ನಾನು ದುಬೈಗೆ ಹೋಗ್ತಾ ಇದ್ದೀನಿ, 1 ವೀಕ್ ಬಿಟ್ಟು ಬರ್ತೀಯಾ ಅಂತಂದ್ರೆ 1 ವೀಕ್ ಅಂದ್ಕೊಳ್ಳೋದು. ಸಂತೋಣ ಡೈರೆಕ್ಟರು, ಇದಕ್ಕಿಂತ ಫಸ್ಟ್ ಒಬ್ಬರು ಡೈರೆಕ್ಟರ್ ಹತ್ರ ಹೋಗಿದ್ದು, ಸಮಥಿಂಗ್ ಏನೋ ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಣ್ಣ, ಹೀರೋ ಆಗಲೇಬೇಕು, ಏನು ಮಾಡ್ತೀರಾ ನೀನೇ ಚೂಸ್ ಮಾಡಪ್ಪ ಡೈರೆಕ್ಟರ್. ಆಮೇಲೆ ಏನು ಮಾಡೋದು ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ ಇಲ್ಲ, ನಾನು ಹೀರೋ ಆಗಬೇಕು ಆಸೆ. ಯಾಕಂದ್ರೆ ನಿಮಗೆ ಗೊತ್ತು, ಹೀರೋ ಆಗಬೇಕು ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಕಾಮನ್ ಆಗಿ ಬ್ಯಾಕ್ಗ್ರೌಂಡ್ ಇರಬೇಕು, ಫೈನಾನ್ಸ್ ಇರಬೇಕು, ಇಲ್ಲ ಮಿನಿಸ್ಟರ್ ಮಕ್ಕಳಾಗಿರ್ಬೇಕು, ಇಲ್ಲ ಪೊಲಿಟಿಷಿಯನ್ ಆಗಿರ್ಬೇಕು, ಸರಿ ಇಲ್ಲ ಲೈಕ್ ಸಿನಿಮಾದವರಾಗಿರ್ಬೇಕು, ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರ್ಬೇಕು. ಬಟ್ ನನ್ನ ಹತ್ರ ಏನೂ ಇಲ್ಲ. ಆದ್ರೂ ನನ್ನ ನಂಬಿ ಇಲ್ಲಿಗೆ ತಂದು ನಿಲ್ಸಿದಾರೆ ಅಂದ್ರೆ ಫಸ್ಟ್ ನಾನು ಸಂತೋಷನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಬಿಗ್ ಇವೆಂಟ್ ಮಾಡ್ತಾ ಇದ್ದಾರೆ, ನನ್ನ ನಂಬಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ನನ್ನ ಲೈಫಲ್ಲಿ ನಾನು ಐ ಕಾಂಟ್, ಅಷ್ಟು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಾನು ಲೈಕ್ ಮಾಡಬೇಕು ಅಂತ ಹೊರಟಾಗ ಯಾರು ಮಾಡೋದು ಅಂತ ಅಂದಾಗ ಯತಿರಾಜ್ ಸರ್ ಜೊತೆ ಫಸ್ಟ್ ಒಂದ್ಸರಿ ಏನೋ ಡಿಸ್ಕಷನ್ ಆಗಿತ್ತು. ಸರ್ ಮೂವಿ ಮಾಡಬೇಕು, ಏನು ಮಾಡೋಣ, ಆಯ್ತು ಬನ್ನಿ ಮನ್ವಿತ್ ಮಾತಾಡೋಣ ಅಂತ. ಜಸ್ಟ್ ಓದು ಚನ್ನಪಟ್ಟಣ ಒಂದು ಶೂಟಿಂಗ್ ನಡೀತಾ ಇತ್ತು, ಬಾಂಬೆ ಹೇಳ್ತೈತೆ ಅಂತ. ಸೊ ಓದು ಫಸ್ಟ್ ಸಂತೋಷ. ನನಗೆ ಭಯ, ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು. ಅಯ್ಯೋ ಇನ್ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಭಯ. ನಾನು ಎಷ್ಟು ದೇವ್ರು ಬೇಡಿದ್ದೀನಿ ಅಂದ್ರೆ, ಸಾಯಿಬಾಬಾ ತಂದೆ ಒಪ್ಕೊಬಿಟ್ರೆ ಸಾಕಪ್ಪ, ನನಗೇನೋ ನೀರು ಹಾಕ್ಬೇಕು. ಆಲ್ರೆಡಿ ಒಬ್ರು ರಿಜೆಕ್ಟ್ ಮಾಡಿದ್ರೆ, ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ. ಇವನು ರಿಜೆಕ್ಟ್ ಮಾಡ್ಬಿಟ್ರೆ ಮುಗೀತು ನನ್ನ ಕತೆ. ನನ್ನ ಹತ್ರ ಅಂತೂ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡಕ್ಕೆ. ನನ್ನನ್ನು ನಂಬಿ ಬರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು. ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಯತಿರಾಜ್ ಸರ್ ಓಕೆ ಮಾಡಿದ್ರು. ಮತ್ತೆ ನನ್ನ ಫಸ್ಟ್ ನೋಡಿ ಯತಿರಾಜ್ ಸರ್ ನಾನಂದೆ, ನನಗೆ ಬೇರೆ ಭಯ ಸ್ಟಾರ್ಟ್ ಆಯ್ತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ. ನಾನು ಹೊಸಬ, ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಸಂಗೀತ ಮೇಡಮ್ ನಿಮ್ಗೆ ಹೀರೋಯಿನ್ ಆಗಿ ಶ್ರಾವ್ಯ. ನಾನ್ ಮಾತ್ರ ಹೊಸಬ, ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸು, ಏನ್ ಮಾಡೋದು ಅಂತ ಗೊತ್ತಾಗದೆ ತುಂಬಾ ಕಷ್ಟಪಟ್ಟು ಯತಿರಾಜ್ ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮತ್ತೆ ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಯತಿರಾಜ್ ಸರ್ ಕಾರಣ. ಮತ್ತೆ ನನಗೆ ಮದನ್ ಸರ್ ಮತ್ತು ಅರಣಿ ಮೇಡಮ್ ಬಗ್ಗೆ ಮಾತಾಡಲೇಬೇಕು. ಫಸ್ಟ್ ಹೇಳ್ಬಿಟ್ಟೆ, ಮೇಡಮ್ ನೋಡಿ ಪ್ಲೀಸ್ ಅಂತ. ಅವ್ರ ಮನ್ವಿತ್ ನೀನು ತಲೆ ಕೆಡ್ಸ್ಕೊಬೇಡ, ನೀನು ಹೀರೋ ಅಷ್ಟೇ. ನನಗೆ ಸ್ಟಾರ್ ಆದ್ರೂ ಹೀರೋನೇ, ಹೊಸಬ ಆದ್ರೂ ಹೀರೋನೇ, ನನಗೇನು ಹೀರೋ ಅಷ್ಟೇ ಅಂದರು. ಸೊ ಅದನ್ನ ಅವರು ಅಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮದನ್ ಸರ್, ನಳಿನಿ ಮೇಡಮ್. ಮತ್ತೆ ವಿದ್ಯಾನಾಗೇಶ್ ಅಣ್ಣ ಅವ್ರ ಬಗ್ಗೆ ಹೇಳಬೇಕು. ನಾನು ಅಷ್ಟು ಚೆನ್ನಾಗಿ ಕಾಣಬೇಕಿದ್ರೆ ಕಾರಣ ವಿದ್ಯಾನಾಗೇಶ್ ಆಲ್ವೇಸ್ ಹೇಳ್ತಾ ಇದ್ರು, ಮನ್ವಿತ್ ಇದನ್ನ ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾನಾಗೇಶ್ ಅಣ್ಣ. ಮತ್ತೆ ಯತಿರಾಜ್ ಸರ್, ನಾನು LKG ಹುಡುಗನ್ನ ತಗೊಬಂದು ಇವಾಗ PUCಗೆ ತಂದು ಕೂರಿಸಿ ಎಕ್ಸಾಮ್ ಬರ್ಸಿದ್ದಾರೆ. ನನಗೆ LKG ಏನೋ ಓದ್ಕೊಂಡು ಬಂದಿದ್ದೀನಿ, PUCಗೆ ತಗೊಂಡು ಎಕ್ಸಾಮ್ ಬರ್ಸಿದ್ದಾರೆ. ರಿಸಲ್ಟ್ ಯಾವಾಗ ರಿಸಲ್ಟು, ನನ್ನ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಆ ದಿನ ನನ್ನ ರಿಸಲ್ಟು. ಥ್ಯಾಂಕ್ ಯು ಸೋ ಮಚ್ ಯತಿರಾಜ್ ಸರ್. ಟೂ ಮಿನಿಟ್ಸ್ ಪ್ಲೀಸ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಷ್ಟು ಬ್ಯೂಟಿಫುಲ್ ಆಗಿ ಬರ್ಬೇಕಿರೋ ಸಾಂಗ್ ಕಾರಣ ನಮ್ಮ ವಿಜಯ್ ರೀಸಾ, ನನ್ನ ಹಿತೈಷಿ, ಫ್ರೆಂಡು, ರಿಲೇಟಿವ್, ಅಣ್ಣ ತಮ್ಮ, ಏನ್ ಬೇಕಾದ್ರೆ ಅನ್ಕೋಬಹುದು. ಸೊ ಎಲ್ಲ ರೀತಿ ನಂಗೆ ಸಪೋರ್ಟ್ ಮಾಡಿದ್ರು. ಮತ್ತೆ ನನಗೆಲ್ಲ ಸಪೋರ್ಟ್ ಮಾಡಿರೋಂಥ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ನಾನು ಹೇಳಲೇಬೇಕು, ಪ್ಲೀಸ್ ಸಾರಿ 2 ಮಿನಿಟ್ಸ್ ತಗೋತೀನಿ ಸರ್, ಬೇಜಾರು ಮಾಡ್ಕೊಬೇಡಿ. 2 ಮಿನಿಟ್ಸ್ ನನ್ನ ಬಗ್ಗೆ ಪರ್ಸನಲ್ ಹೇಳ್ಕೊತೀನಿ, ಅದಕ್ಕೋಸ್ಕರ 2 ಮಿನಿಟ್ಸ್ ಅಷ್ಟೇ ಕೇಳ್ತಾ ಇರೋದು. ಸೊ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದನು, ನಾನು ಓದಿದ್ದು MBA. ಸೊ ನಾನು ವಾಪಸ್ ನನ್ನ ಮನೆಗೆ ಹೋಗ್ಬೇಕಿದ್ರೆ ನಮ್ಮ ಅಪ್ಪ ಕೇಳಿದ್ರು, ಜಮೀನು ಕೆಲಸ ಮಾಡ್ತಾರೆ, ನಮ್ಮಪ್ಪ ರೈತ, ಈಗಲೂ ರೈತ ಕೆಲಸ ಮಾಡ್ತಾ ಇದ್ದಾರೆ. ಹೋಗ್ತಿದಂಗೆ ಕೇಳಿದ್ರು, ಏನು ಮಾಡ್ತಾ ಇದೆ ಮಗನೇ? ಸಿನಿಮಾ ಅಂತಿದಂಗೆ ಫಸ್ಟ್ ಅವ್ರು ಹೇಳಿದ್ರು, ಅವ್ರ ಕಣ್ಣಲ್ಲಿ ನೀರು ಬಂತು. ಏನಕ್ಕಪ್ಪ, ಏನು ಕೇಳ್ತಾ ಇದ್ದೀರಾ ಅಂದೆ. ನೋಡು, ಸಿನಿಮಾ ಅನ್ನೋದು ದೊಡ್ಡ ಪೊಲಿಟಿಷಿಯನ್ ಮಕ್ಕಳು, ಸೆಲೆಬ್ರಿಟೀಸ್ ಮಕ್ಕಳು, ಹೀರೋ ಮಕ್ಕಳು, ಫೈನಾನ್ಸಿಯಲ್ ರಿಯಲ್ ಎಸ್ಟೇಟ್ ಮಕ್ಕಳೇ ಏನೂ ಮಾಡ್ಕೊಳಕ್ಕಾಗಿಲ್ಲ, ನೀನೇನೋ ಮಾಡ್ತೀಯ ಅಂದರು. ಸೊ ನಾನು ಅದನ್ನು ಚಾಲೆಂಜಾಗಿ ತಗೊಂಡು ಮಾಡಿದ್ದೀನಿ, ಸಂಜು ಮಾಡಿದ್ದೀನಿ.
ಸೊ ದಯವಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಸೊ ಅವ್ರ ಮಾತು ಸುಳ್ಳು. ಬರೀ ಸೆಲೆಬ್ರಿಟೀಸ್ ಮಕ್ಕಳು, ಪೊಲಿಟಿಷಿಯನ್ ಮಕ್ಕಳು ದುಡ್ಡಿದ್ರೆ ಅಷ್ಟೇ ಸಿನಿಮಾ ಅಲ್ಲ. ಯಾರು ಬೇಕಾದ್ರೂ ಬಂದು ಅವ್ರ ಟ್ಯಾಲೆಂಟು ಡೆಡಿಕೇಶನ್ ಇದ್ರೆ ಯಾರು ಬಂದು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಬೇಕು. ನಾನು ಅದನ್ನ ತೋರಿಸ್ಬೇಕು ಕರ್ನಾಟಕ ಜನತೆಗೆ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರನ್ನ ಕೇಳ್ಕೊಳ್ಳೋದು ಇಷ್ಟೇ, ನನಗೆ ಸಪೋರ್ಟ್ ಮಾಡಿ, ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ. ಸಂಜು ಮೂವಿ ಗೆದ್ರೆ ನಾನು ಗೆದ್ದಂಗೆ. ದಯವಿಟ್ಟು ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮೇಡಮ್ಗೆ, ಯತಿರಾಜ್ ಸರ್ಗೆ ಯಾಕಂದ್ರೆ ಸುದೀಶ್ ಹೇಳಲು ಯತಿರಾಜ್ ಸರ್ 2 minutes ರಿಕ್ವೆಸ್ಟ್ ಕೇಳ್ಕೊಂಡೆ. ಯತಿರಾಜ್ ಸರ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯತಿರಾಜ್ ಸರ್. ಮತ್ತೆ 1 minute ಅಗೇನ್ 30 seconds ಸಂಗೀತ ಮೇಡಮ್. ಸ್ಟಾರ್ಟಿಂಗ್ ಸಂಗೀತ ಮೇಡಮ್ ಜೊತೆ ಮಾಡ್ಬೇಕು, ರಿಹರ್ಸಲ್ ಮಾಡಕ್ಕೆ ಸಂತೋಷ್ ಫ್ಲಾಟ್ ಅಲ್ಲೇ ಮಾಡ್ತಾ ಇದ್ದು. ಸಂಗೀತ ಮೇಡಮ್ ನನಗೆ ಭಯ ಏನಪ್ಪ ಆಗುತ್ತೆ ಅಂತ ಅವ್ರು ಒಂದೇ ಹೇಳಿದ್ದು, ಮನ್ವಿತ್ ನಿನ್ ಐಸಲ್ ಏನೋ ಒಂದು ಇದೆ, ಸಮಥಿಂಗ್ ಯುವರ್ ಅಚೀವ್ ಇನ್ ಲೈಫ್, ಏನೋ ಅಚೀವ್ ಮಾಡ್ತೀನಿ ಜೀವನದಲ್ಲಿ, ಕೂಲ್ ಆಗಿರೋದು. ಸೊ ಅದೇ ತರ ಒಬ್ಬ ಮಗನ್ನ ಹೇಗೆ ಸಿನಿಮಾದಲ್ಲೂ ಅಷ್ಟೇ ಹೊರಗಡೆನೂ ಅಷ್ಟೇ, ಬರ್ತೀನಿ ಒಂದೇ ಡೈಲಾಗ್ ಹೇಳು, ಹೇಗಿದೆ ಮಗನೇ ಅಂದ್ರು ಅಷ್ಟೇ. ಸೊ ಎಲ್ರಿಗೂ ಥ್ಯಾಂಕ್ಸ್, ನನ್ನ ಜೊತೆ ವರ್ಕ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸಂತು ಅಣ್ಣ, ಥ್ಯಾಂಕ್ ಯು ಯತಿರಾಜ್ ಸರ್. 2 ನಿಮಿಷ 1 ನಿಮಿಷ